ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ಸೆಷನ್ ಕೋರ್ಟ್ ಟ್ರಯಲ್ ಶುರು ಮಾಡಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ದರ್ಶನ್ ನಿಂದ ವಶಕ್ಕೆ ಪಡೆದಿದ್ದಂತ ಹಣವನ್ನ ಐಟಿ ಕೊಡೋದಕ್ಕೆ ಕೋರ್ಟ್ ಆದೇಶವನ್ನು ಮಾಡಿದೆ. ದರ್ಶನ್ ಮನೆಯಲ್ಲಿ 37 ಲಕ್ಷ ರೂಪಾಯಿಯನ್ನು ವಶಕ್ಕೆ ಪಡೆಯಲಾಗಿತ್ತು. ಕಾಮಾಕ್ಷಿಪಾಳ್ಯ ಪೊಲೀಸರು ವಶಕ್ಕೆ ಪಡೆದಿದ್ರು. ಒಟ್ಟು 82 ಲಕ್ಷ ರೂಪಾಯಿ ಹಣದ ಮೂಲದ ಬಗ್ಗೆ ತನಿಖೆಗಿಳಿದಿತ್ತು ಆದಾಯ ತೆರಿಗೆ ಇಲಾಖೆ. ಆದಾಯ ತೆರಿಗೆ ಇಲಾಖೆಯ ಮನವಿಯನ್ನು ಪುರಸ್ಕರಿಸಿದೆ ನ್ಯಾಯಾಲಯ. ದರ್ಶನ್ ಅರೆಸ್ಟ್ ನಂತರ ಮನೆಯ ಮೇಲೆ ದಾಳಿ ಮಾಡಿದಾಗ 82 ಲಕ್ಷ ರೂಪಾಯಿ ಹಣ ಪತ್ತೆಯಾಗಿತ್ತು. ಅದು ಈ ಮರ್ಡರ್ ಕಾನ್ಸ್ಪಿರಸಿಯ ಭಾಗನಾ ಅನ್ನೋದರ ಬಗ್ಗೆ ವಾದ ಪ್ರತಿವಾದ ಕೂಡ ನಡೆದಿತ್ತು. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಆರಂಭಿಸಿದೆ ಸೆಷನ್ ಕೋರ್ಟ್. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ದಾರೆ ಆರೋಪಿಗಳು ದರ್ಶನ್ ಮತ್ತು ಗ್ಯಾಂಗ್. ಆರೋಪಿ ನಂಬರ್ 2 ದರ್ಶನ್, ಆರೋಪಿ ನಂಬರ್ 1 ಪವಿತ್ರ ಗೌಡ ಸೇರಿ 7 ಮಂದಿ ಆರೋಪಿಗಳು ಜೈಲಲ್ಲಿರೋರು ವಿಸಿ ಮೂಲಕ ಹಾಜರಾಗಿದ್ದಾರೆ. ಇನ್ನು ಸಾಕ್ಷಿಗಳಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಸೋದಕ್ಕೆ ಎಎಸ್ಪಿಪಿ ಸಚಿನ್ ಮನವಿ ಮಾಡಿದ್ದಾರೆ. ಕೊಲೆ ಕೇಸಲ್ಲಿ ರೇಣುಕಾಸ್ವಾಮಿಯ ತಂದೆ ಮತ್ತು ತಾಯಿ ಪ್ರಮುಖ ಸಾಕ್ಷಿಗಳ ಲಿಸ್ಟ್ ನೀಡುವಂತೆ ಕೊಲೆ ಆರೋಪಿ ದರ್ಶನ್ ಪರ ವಕೀಲರು ಕೂಡ ಮನವಿ ಸಲ್ಲಿಸಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ. ರಮೇಶ್, ಏನಾಯ್ತು ಇವತ್ತು ಟ್ರಯಲ್ ಸಂದರ್ಭದಲ್ಲಿ? ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಷನ್ಸ್ ಕೋರ್ಟ್ ಈಗಾಗಲೇ ಟ್ರಯಲ್ ಅನ್ನ ಆರಂಭಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ವಿಚಾರಣಾ ಸಂದರ್ಭದಲ್ಲಿ ಸಿಆರ್ಪಿಸಿ 294 ಅಡಿ ಒಂದು ಅರ್ಜಿಯನ್ನ ಎಸ್ಪಿಪಿ ಸಲ್ಲಿಸಿದ್ರು. ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರಿಂದ ಅದನ್ನ ಡಿಸ್ಪೋಸ್ ಮಾಡಲಾಗಿರುವಂತದ್ದು. ಇವತ್ತು ಎಎಸ್ಪಿಪಿ ಸಚಿನ್ ಅವರು ಬಂದು ನಾವು ವಿಟ್ನೆಸ್ ಗಳನ್ನ ಕೋರ್ಟ್ ಮುಂದೆ ಕರೆಸ್ತೇವೆ, ಅದಕ್ಕೆ ಸಮನ್ಸ್ ಅನ್ನ ಜಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮನವಿಯನ್ನು ಕೂಡ ಮಾಡ್ತಾರೆ. ಆ ಸಂಬಂಧಪಟ್ಟಂತೆ ಈಗ ಆ ವಿಟ್ನೆಸ್ ಗಳನ್ನ ಯಾರನ್ನ ಕರೆಸ್ತೀರಿ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಲಿಸ್ಟ್ ಅನ್ನ ಕೊಡ್ಬೇಕು ಅಂತೇಳಿ ಸಚಿನ್ ಪರ ಅಂದ್ರೆ ದರ್ಶನ್ ಪರ ವಕೀಲರು ಒಂದು ಮನವಿಯನ್ನ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯ ತಂದೆ ತಾಯಿಗೆ ಮೊದಲು ಇನ್ನೊಂದು ಸಮನ್ಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಸಬೇಕು ಅನ್ನೋದನ್ನ. ಆದ್ರೆ ದರ್ಶನ್ ಪರ ವಕೀಲರ ಆಕ್ಷೇಪ ಏನಂದ್ರೆ ಈ ಪ್ರಕರಣದಲ್ಲಿ ಇವನು ಪ್ರಮುಖವಾಗಿ ಐ ವಿಟ್ನೆಸ್ ಗಳನ್ನ ಪ್ರಮುಖವಾಗಿ ಕರೆಸಬೇಕು, ಆರಂಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಅನ್ನುವಂತ ಒಂದಷ್ಟು ತಕರಾರುಗಳನ್ನ ಮಾಡುವಂತದ್ದು. ಅದರ ಜೊತೆಗೆ ಇನ್ನು ಈ ಪ್ರಕರಣದ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ದರ್ಶನ್ ಮನೆಯಲ್ಲಿ ಸೇರಿದಂತೆ ಮತ್ತೆ ಇತರ ಆರೋಪಿಗಳಿಂದ ವಶಕ್ಕೆ ಪಡೆದುಕೊಂಡಂತ ಒಟ್ಟು 82 ಲಕ್ಷ ರೂಪಾಯಿ ಹಣ ಏನಿತ್ತು ಅದರ ಒಂದು ಮೂಲವನ್ನ ತನಿಖೆ ಮಾಡ್ಲಿಕ್ಕೆ ನಮ್ಮ ವಶಕ್ಕೆ ಕೊಡಿ ಅಂತೇಳಿ ಆದಾಯ ತೆರಿಗೆ ಇಲಾಖೆ ಒಂದು ಅರ್ಜಿಯನ್ನ ಸಲ್ಲಿಸಿತ್ತು. ಆ ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಆದೇಶವನ್ನ ಮಾಡಿರುವಂತದ್ದು. ಅಂದ್ರೆ ಐಟಿ ಇಲಾಖೆ ಅರ್ಜಿಯನ್ನ ಮಾನ್ಯ ಮಾಡಿದ್ರೆ ಪುರಸ್ಕಾರ ಮಾಡಿ ಆ ಹಣವನ್ನ ಐಟಿ ಅವರಿಗೆ ಕೊಡುವಂತದ್ದು. ಮತ್ತೆ ಆ ಒಂದು ಹಣದ ಮೂಲ ಏನು ಅನ್ನುವಂಥದ್ದು, ಯಾಕಂದ್ರೆ ಒಬ್ಬ ಮೋಹನ್ ಅನ್ನುವಂತ ವ್ಯಕ್ತಿಯಿಂದ ತೆಗೆದುಕೊಳ್ತಾರೆ, ಮತ್ತೆ ಬೇರೆ ಬೇರೆ ವ್ಯಕ್ತಿಗಳಿಂದ ತೆಗೆದುಕೊಂಡ ಸಂದರ್ಭದಲ್ಲಿ ಆ ಹಣ ಐಟಿಯನ್ನ ಪೇ ಮಾಡಲಾಗಿತ್ತಾ, ಇದು ಸರಿಯಾದಂತ ರೂಪದಲ್ಲಿ ಸರಿಯಾದ ರೂಟ್ ಅಲ್ಲಿ ಹಣ ಬಂದಿದೆ ಅನ್ನೋ ನಿಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟ ತನಿಖೆಯನ್ನು ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಯಾವ ಸಾಕ್ಷಿಗಳನ್ನ ಕರೆಸಬೇಕು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ವಾದ ಪ್ರತಿವಾದ ನಡೀತಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ 3 ಗಂಟೆಯ ನಂತರ ವಿಚಾರಣೆಯನ್ನು ನಡೆಸೋಣ, ಎಲ್ಲಾ ಆರೋಪಿಗಳನ್ನ ವಿಸಿ ಮೂಲಕ ಮತ್ತೆ ಹೊರಗಡೆ ಇರುವಂತರು ಕೋರ್ಟ್ ಮುಂದೆ 3 ಗಂಟೆಯ ನಂತರ ಬರಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಂತ ನ್ಯಾಯಾಲಯ ಮಧ್ಯಾಹ್ನಕ್ಕೆ ಈ ಒಂದು ವಿಚಾರಣೆಯನ್ನು ಮುಂದೂಡಿಕೆ ಮಾಡಿರುವಂತಹದ್ದು. ರಕ್ಷಾತ್ರೆ, ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.